ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೃಹ ಪ್ರವೇಶದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ. ಅದು ಯಾವ್ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಸ್ಯಾರಿ ಬಂದು ನೇವಿ ಬ್ಲೂ ಮತ್ತು ಸ್ಕೈ ಬ್ಲೂ ಕಲರ್ ಇರುವಂತಹ ಸ್ಯಾರಿ. ಇದಕ್ಕೆ ಪೀಕೋ ಫಾಲ್ನ ಮಾಡಿ ಇದಕ್ಕೆ ಬೀಡ್ಸ್ ಹಾಕಿ ಟ್ಯಾಸಲ್ಸ್ನ ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಸಿಸ್ಟರ್ಸ್ಗಳು ತೊಗೊಂಡಿರೋ ಸ್ಯಾರಿ ಆಗಿರೋದ್ರಿಂದ ಸ್ಯಾರಿಗಳು ಸಿಮಿಲರ್ ಆಗೇ ಇದೆ ಮತ್ತು ಬೇಬಿ ಟ್ಯಾಸಲ್ಸ್ನು ಕೂಡ ಸೇಮೇ ಹಾಕ್ಸಿದ್ದಾರೆ. ಇದ್ರದ್ದು ಬ್ಲೌಸ್ ಬಂದು ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರದ್ದು ವರ್ಕು. ಸ್ಲೀವ್ಸಲ್ಲಿ ಬಂದು ಸ್ಕ್ಯಾಲಪ್ ಡಿಸೈನ್ನ ತೊಗೊಂಡಿದ್ದೀವಿ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಲೀವ್ಸಲ್ಲಿ ಬುಟ್ಟಗಳನ್ನ ಹಾಕ್ಸಿದ್ದೀನಿ. ಫ್ರಂಟ್ ನೋಡೋದಾದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಈ ರೀತಿ ಮಾಡಿಸಿದ್ದೆ. ನೆಕ್ಸ್ಟ್ ಸ್ಯಾರಿ ಬಂದು ಸೇಮ್ ಇದೇ ಥರ ಸಿಮಿಲರ್ ಆಗಿರುವಂಥ ಸ್ಯಾರಿ, ಸ್ವಲ್ಪ ಡಾರ್ಕ್ ಕಲರಲ್ಲಿದೆ. ಅದು ಸ್ಯಾರಿನೂ ತೋರಿಸ್ತೀನಿ ನೋಡಿ ಇವಾಗ. ಈ ಸ್ಯಾರಿಗೂ ಕೂಡ ಪೀಕೋ ಫಾಲ್ನ ಮಾಡಿ ಇದಕ್ಕೂ ಕೂಡ ಟ್ಯಾಸಲ್ಸ್ನ ಹೇಳಿದರು. ಇದೊಂದಕ್ಕೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಅವರು ಟ್ಯಾಸಲ್ಸ್ನ ಹೇಳಿದ್ದು. ಅವ್ರು ಹೇಳಿದರು ಯಾವುದನ್ನಾದರೂ ಹಾಕಿ ಅಂತ. ನಾನು ಈ ರೀತಿ ಟ್ಯಾಸಲ್ಸ್ನ ಹಾಕೋಣ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಈ ರೀತಿಯಾದಂತಹ ಟ್ಯಾಸಲ್ಸ್ನ ಹಾಕಿದ್ದೀನಿ. ಇದ್ರದ್ದು ಬ್ಲೌಸ್ ಬಂದು ಕಸ್ಟಮರೇ ಈ ಡಿಸೈನ್ ಬೇಕು ಅಂತ ಚೂಸ್ ಮಾಡಿದರು. ಅದೇ ಡಿಸೈನ್ನ ಮಾಡಿಸ್ಕೊಟ್ಟಿದ್ದೀನಿ. ಇದಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಡಿಸೈನು ತುಂಬ ಚೆನ್ನಾಗೂ ಬಂದಿತ್ತು. ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಕಾಣಿಸ್ತಿತ್ತು. ಫ್ರಂಟಲ್ಲಿ ಬಂದು ನಾರ್ಮಲಾಗಿ ರೌಂಡ್ ನೆಕ್ನ ತೊಗೊಂಡು ಅದಕ್ಕೆ ಎಂಬ್ರಾಯ್ಡರಿ ವರ್ಕ್ನ ಮಾಡಿಸಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಕಸ್ಟಮರ್ ಇಲ್ಲೇ ಎಲ್ಲ ಬ್ಲೌಸಸ್ಗಳನ್ನೂ ಕೂಡ ಹಾಕಿ ನೋಡಿದ್ರು. ತುಂಬಾ ಫಿಟ್ಟಾಗಿ ನೀಟಾಗಿತ್ತು. ಅವರು ಇಷ್ಟಪಟ್ಟು ಎಲ್ಲ ಬ್ಲೌಸಸ್ಸು ಚೆನ್ನಾಗಿ ಬಂದಿದೆ ಅಂತೇಳಿ. ನೆಕ್ಸ್ಟ್ ಬಂದು ಇದು 3D ಸ್ಯಾರಿ. ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸ್ಯಾರಿನೂ ಅಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಪೀಕೋ ಫಾಲ್ನ ಹಾಕಿ ಇದಕ್ಕೂ ಕೂಡ ಟ್ಯಾಸಲ್ಸ್ನ ಹಾಕಿದ್ದೀನಿ, ಬೀಡ್ಸ್ ಟ್ಯಾಸಲ್ಸು. ಇದು ಸೇಮೇ, ಫಸ್ಟ್ ಒಂದಕ್ಕೆ ಯಾವ ಥರ ಹಾಕಿದ್ವಿ ಅದೇ ಥರ ಟ್ಯಾಸಲ್ಸ್ ಹಾಕಿರೋದು. ಇದಕ್ಕೂ ಕೂಡ ಎಂಬ್ರಾಯ್ಡರಿ ವರ್ಕ್ನ ಮಾಡಿಸಿದ್ದೀವಿ ಬ್ಲೌಸ್ಗೆ. ತುಂಬ ಚೆನ್ನಾಗಿತ್ತು. ಇದು ಸಿಂಪಲ್ಲಾಗಿರೋ ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು. 3D ಸ್ಯಾರಿ ಆಗಿರೋದ್ರಿಂದ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಇದು ಬ್ಯಾಕ್ ಡಿಸೈನ್ ಈ ರೀತಿ ಶೇಪಲ್ಲಿ ಎಂಬ್ರಾಯ್ಡರಿ ವರ್ಕ್ನ ಮಾಡಿಸ್ಕೊಟ್ಟಿದ್ದೀನಿ. ಸ್ಲೀವ್ಸಲ್ಲಿ ಬಂದು ಒಂದು ಚೈನ್ದು ಇದನ್ನು ಹಾಕ್ಸಿ ಬುಟ್ಟ ಹಾಕ್ಸಿದ್ದೀನಿ. ಸಿಂಪಲ್ಲಾಗಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದೀನಿ. ಇದಂತೂ ತುಂಬಾ ಚೆನ್ನಾಗೂ ಕೂಡ ಬಂದಿತ್ತು. ನೆಕ್ಸ್ಟ್ ಬಂದು ಬ್ಲೂ ಕಲರ್ ಸ್ಯಾರಿ. ಇದ್ರದ್ದು ಬ್ಲೌಸ್ ನಾನು ಯಾವುದೋ ಬೇರೆದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ. ಬ್ಲೌಸೇನು ಸ್ಟಿಚ್ ಮಾಡೋದು ಬೇಡ, ಪೀಕೋ ಫಾಲ್ ಹಾಕಿ ಸಿಂಪಲ್ಲಾಗಿ ಬೇಬಿ ಟ್ಯಾಸಲ್ಸ್ನ ಹಾಕ್ಕೊಡೋದಕ್ಕೆ ಹೇಳಿದರು. ಹಾಗಾಗಿ ಬೇಬಿ ಟ್ಯಾಸಲ್ಸ್ನ ಹಾಕ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ, ಸೇಮ್ ಫಸ್ಟ್ ನೋಡಿದ್ರಲ್ಲ ಅದೇ ರೀತಿ ಸ್ಯಾರಿ. ಇದಕ್ಕೂ ಕೂಡ ಪೀಕೋ ಫಾಲ್ನ ಹಾಕಿ ಇದು ಬೀಡ್ಸ್ ಹಾಕಿ ಟ್ಯಾಸಲ್ಸ್ನ ಹಾಕೋದಕ್ಕೆ ಹೇಳಿದರು. ಇದಕ್ಕೂ ಕೂಡ ಹಾಕಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು ಟ್ಯಾಸಲ್ಸ್ ಅಂತೂ ಎಲ್ಲದ್ರದ್ದು ಅಷ್ಟೇ. ನಾನೇ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ ಅವರೇ ಕಸ್ಟಮರೇ ಸೆಲೆಕ್ಷನ್ ಮಾಡಿರೋದು. ನನಗೂ ಇದೇ ರೀತಿ ಬೇಕು ಅಂತ ಇಬ್ಬರೂ ಇದೇ ರೀತಿ ಮಾಡಿಸ್ಕೊಂಡಿದ್ರು. ತುಂಬ ಹೈಲೈಟಾಗೂ ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಕೂಡ ಫ್ರಂಟಲ್ಲಿ ರೌಂಡ್ ನೆಕ್ ಇಟ್ಟಿದ್ದೀವಿ ಇದಕ್ಕೂ ಕೂಡ. ನೆಕ್ಸ್ಟ್ ಬಂದು ಕಸ್ಟಮರು 2 ಸಿಂಪಲ್ ಸ್ಯಾರಿಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ಅಂದರೆ ಇವರು ತುಂಬ ಸ್ಯಾರಿಗಳನ್ನೇ ಕೊಟ್ಟಿದ್ದರು. ಅದರಲ್ಲಿ ಇದು ಒಂದು, ಆದರೆ ಏಜ್ ಆಗಿರೋದು ಕೊಟ್ಟಿದ್ದರು ಸ್ವಲ್ಪ ಅವರ ಅಮ್ಮಂದು. ಅವಕ್ಕೆಲ್ಲ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿರೋದ್ರಿಂದ ಅವನ್ನೆಲ್ಲ ಏನು ತೋರಿಸ್ತಾ ಇಲ್ಲ. ಬಟ್ ಈ ಸ್ಯಾರಿಗೆ ಪೀಕೋ ಫಾಲ್ನ ಹಾಕಿ ಬೇಬಿ ಟ್ಯಾಸಲ್ಸ್ನ ಹಾಕೋದಕ್ಕೆ ಹೇಳಿದರು. ಹಾಗಾಗಿ ಹಾಕ್ಕೊಟ್ಟಿದ್ದೀನಿ. ಅದು ಅವರ ಅಮ್ಮಂದು ಕೂಡ ಒಂದು 5 ಸೀರೆಗಳಿತ್ತು. ಅದಕ್ಕೂ ಕೂಡ ಎಲ್ಲದಕ್ಕೂ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಸ್ಯಾರಿ ಬಂದು ಸಿಂಪಲ್ ಸ್ಯಾರಿ ಕೊಟ್ಟಿದ್ದರು. ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ರೌಂಡ್ ಕ್ಯಾನ್ವಾಸ್ ಹಾಕಿ ರೌಂಡ್ ನೆಕ್ನ ಸ್ಟಿಚ್ ಮಾಡಿ ಟ್ಯಾಗ್ ಕೂಡ ಮಾಡಿದ್ದೀನಿ. ಮತ್ತು ಸ್ಲೀವ್ಸ್ ಬಂದು ಹೈ ಬಫ್ ಸ್ಲೀವ್ಸ್ ಕೂಡ ಮಾಡಿದ್ದೀನಿ. ಫಿಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ. ನೆಕ್ಸ್ಟ್ ಇನ್ನೊಂದು ಬಂದು ಸ್ಕೈ ಬ್ಲೂ ಕಲರ್ದು, ಅದನ್ನು ಕೂಡ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನಾನು ಎಲ್ಲ ಡಿಸೈನ್ಸ್ಗಳನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಡಿಸೈನ್ಸ್ಗಳೆಲ್ಲ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.